ಈ ದೃಪದನಂದಿನಿ ನಮಸ್ಕರಿಸಿ ಬೇಗನೆ. ನಮೋ ನಮ ದೃಪದನಂದನೇ, ನನಗೆ ಒದಗಿರುವ ಕಂಟಕವನ್ನು ದೂರ ಮಾಡಮ್ಮ. ಮೇಲೆ ಕೇಳಪ್ಪ ಗಯ ಮಹಾರಾಜನೇ. ಆಗೋ ಮಾತೆ, ಎನ್ನ ಕಷ್ಟವನ್ನು ಏನೆಂದು ಹೇಳಲಿ ನಿನಗೆ. ಬಂದೊದಗಿರುವ ವಿಪತ್ತಿನ ಸುದ್ದಿಯನ್ನು ನಿನ್ನೊಂದಿಗೆ ಎಂದು ಹೇಳಲಿ. ನನಗೆ ಪ್ರಾಣದಾನವು ಮಾಡಿ ಎನ್ನನ್ನು ಈ ಶಾಪದಿಂದ ಪಾರು ಮಾಡಿ ಎನ್ನನ್ನು ಉತ್ತರಿಸು ಮಾತೆ. ಅಹೋ ಗಂಧರ್ವನಾದ ಗಯ ಮಹಾರಾಜನೇ, ಆ ಶ್ರೀಕೃಷ್ಣನು ಕೊಟ್ಟ ಶಾಪದಿಂದ ಇದೀಗ ಎನ್ನ ಪ್ರಾಣವೀ ನಿನ್ನ ಕೈಯಲ್ಲಿ ಈ ನಿನ್ನ ಪತಿ ಹಾದ ಕಲಿಪಾತನಂ ಬಿಟ್ಟರೆ ಬ್ಯಾರೆ ಯಾರ ಕೈಯಿಂದಲೂ ಯುದ್ಧ ಮಾಡಿ ಜಯಿಸಲು ಸಾಧ್ಯ. ಆಹೋ ಮಾತೆ, ಈ ನಿನ್ನ ಪತಿ ಹಾದ ಕಲಿಪಾತನಂ ಬಿಟ್ಟರೆ ಶ್ರೀಮನ್ನಾರಾಯಣನ ಸಂಗಡ ಯುದ್ಧ ಮಾಡಿ ಜಯಿಸುವ ವೀರರು ಈ ತ್ರಿಲೋಕಗಳನ್ನು ದಾರುಣ್ಯಗಳಿಗೆ ಬಂದಿರಬೇಕು. ಆಹೋ ಮಾತೆ, ಆಹೋ ಮಾತೆ, ಅಹೋ ಗಂಧರ್ವನೇ, ನಿನ್ನನ್ನು ಎಲ್ಲ ಎತ್ತ ಮಾತೆ ಎಂದು ತಿಳಿದುಕೊಳ್ಳುವೆನು. ನಿನ್ನನ್ನು ಪ್ರತಿನಿತ್ಯ ನೆನೆಸಿಕೊಳ್ಳುತ್ತಾ ಬಾಳುವೆನು ಮಾತೆ. ನಿನ್ನ ಕನ್ನನಾಗಿ ನಿನ್ನ ಸನ್ನಿಧಿಗೆ ನಾನು ಇಚ್ಛೆ. ಗಂಧರ್ವನಾದ ಗಯ ಮಹಾರಾಜನೇ, ಆಹೋ ಮಾತೆ, ಪಾಂಡವರ ಕಲಿತಿಲಕನಾದ ಭೀಮ, ಅರ್ಜುನ, ನಕುಲ, ಸಹದೇವ ಸಾಮರ್ಥ್ಯವೂ ಸಾಮಾನ್ಯವೆಂದು ತಿಳಿದುಕೊಂಡಿರುವಿರಾ? ಜನ್ಮಾಂತರಕ್ಕೂ ಕಡೆಗಲು ವೈರಿಗಳಾದರೂ ಸಹ ಕೌರವರೇನಾದರೂ ಬಂಧನದಲ್ಲಿಟ್ಟರೆ ಶತ್ರುಗಳನ್ನದೇ ಕಾಪಾಡುವರು ಎನ್ನ 5 ಜನ ಪತಿಗಳು. ನೀನು ಚಿಂತಿಸುವುದು ತರವಲ್ಲ ಗಂಧರ್ವ, ಇಡೀ ಕೊಡುವೆ ಅಭಯವ. ಆಹೋ ಎಲ್ಲ ಎತ್ತ ಮಾತೆ, ನಿನ್ನ ಋಣವನ್ನು ನಾನೇನೆಂದು ತೀರಿಸಲಿ? ಹಠ ಮಾಡುವ ಹಸುಗೂಸಿಗೆ ಶಾಂತಿ ಪಾಠವನ್ನು ಹೇಳಿಕೊಡುವ ಎತ್ತಮ್ಮನಂತೆ ನನಗೆ ಹಕ್ಕರೆಯನ್ನು ತೋರಿಸಿದರೆ ಇಂದು ಎನ್ನ ತಾಯಿಯ ಉದರದಲ್ಲಿ ಉದ್ಭವಿಸಿದಂತೆ ಆನಂದ ಬಾಷ್ಪವು ಎನ್ನ ಕಣ್ಣಲ್ಲಿ ತುಂಬಿ ಹರಿಯುತ್ತಿರುವ ಮಾತೆ. ಆಹೋ ಜನನಿ, ಗಂಧರ್ವನೇ, ಹದ್ದಿನಂತೆ 100 ವರ್ಷ ಆಯಸ್ಸವಿತ್ತು ಅದು ಪೆದ್ದ ಜೀವಿಯಂತೆ ಜೀವಿಸುವುದಕ್ಕಿಂತ ನಿನ್ನಂತ ಉತ್ತಮ ಬುದ್ಧಿವಂತಳ ತಾಯಿಯ ಉದರದಲ್ಲಿ ಜನಿಸಿ 3 ದಿನ ಬಾಳಬೇಕೆನಿಸುತ್ತ ಮಾತೆ. ಆಹೋ ಮಾತೆ, ಹೇಗಾದರೂ ಮಾಡಿ ಎನ್ನನ್ನು ಕಾಪಾಡು ಕಣ್ಣೆಯ ಜನನಿ, ಎನ್ನ ಜೀವದಾಯಿನಿ. ಶಿರವೇದನೆ ಆಗಿದೆ ಎಂದು ಆಕಾಶವಾಣಿಯು ನುಡಿದಿತ್ತು ನಿಜವೇ? ಅಯ್ಯೋ, ನಿನ್ನ ಶಿರವೇದನೆಯನ್ನು ಹೇಗೆ ಕಡಿಮೆ ಮಾಡಲಿ? ನನಗೆ ದಿಕ್ಕು ತೋಚದಂತಾಗಿದೆ. ಹೇ ಕಾರಣವೇ, ಬಾಪು ಬಾಪುರೇ, ನೀನಿಲ್ಲದಿದ್ದರೆ ಎನ್ನ ಪ್ರಾಣವು ನಿಲ್ಲದು. ನಿನ್ನನ್ನಾಗಲಿ ಒಂದು ಕ್ಷಣ ಮಾತ್ರ ಈ ಭೂಮಿ ಮೇಲೆ ಜೀವಿಸಲಾರೆನು. ಈ ಮಾತು ಮಾತ್ರ ಸಹಜ ಒಂದು ತಿಳಿಯ ರಮಣಿ, ನೀನಿಲ್ಲದೆ ಜೀವಿಸಲಾರೆನು. ಶ್ರೀಹರಿಯ ಪಾದದಾಡೆ. ಕಾಂತೆ, ಎನ್ನ ಶಿರವೇದನೆಯ ಕೂಗಲು ಕೇಳಿ ಇಲ್ಲಿವರೆಗೆ ಬಂದಿರುವಿಯಾ? ಹೌದು ಸುಂದರಿ, ಹೇಳುವಿನ ಕೇಳು. ಅದೇ ಚೆನ್ನಾಗಿ ಹೇಳ.
ಕಾಂತ, ಹೇ ಕಾಂತೆ, ಎನ್ನ ಶಿರವೇದನೆಯ ಕೂಗನ್ನು ಕೇಳಿ ಇಲ್ಲಿವರೆಗೂ ಬಂದಿರುವೆಯಾ? ಹೌದು ಸುಂದರಿ. ಕಾಂತ, ಕಾಂತೆ, ಎನ್ನ ವೇದನೆ ಎಂದು ಏನೆಂದು ಹೇಳಲಿ ಪ್ರಿಯ? ತಡೆದುಕೊಳ್ಳಲಾಗುವುದು ಎನ್ನ ಸಂಕಟವನ್ನು. ಆಶೆ ನನ್ನ ಪ್ರಾಣ ಕಾಂತೆ, ಬಿಡು ನಿನ್ನ ಮನಸ್ಸಿನ ಚಿಂತೆ. ಆಶೆ ನನ್ನ ಪ್ರಾಣ ಕಾಂತೆ, ಬಿಡು ನಿನ್ನ ಮನಸ್ಸಿನ ಚಿಂತೆ. ಚಿಂತೆಯನ್ಬಿಟ್ಟು ಈ ತೊಡೆ ಮೇಲೆ ಬಂದು ಕುಳಿತುಕ. ಕುಂತಿ ಸ್ವತರಾದ ಪಂಚಪಾಂಡವರೆಂಬ ತೈಲ ಕಲಶದವರ ಒಟ್ಟುಗೂಡಿ ಸಂಸಾರವೆಂಬ ಸಾಗರದ ಜ್ಯೋತಿಯನ್ನೇ ಪ್ರಜ್ವಲಿಸಿ ಪಾಂಡವರ ಮನವೆಂಬ ಮಂದಾರ ಸೋಗದ ಸೋಪತ್ತಿಗೆಯನ್ನು ಹತ್ತಿದ ನಾರಿಯ ಹಿಂದಕ್ಕೆ ಬಂದು ತಿರುಮಿಗೆಸಿದ ವೇದನೆ ವೈಖಾರೆ. ಐಹೇ ಸುಂದರಿ, ಇಂದಿನ ದಿನ ತೋಳಿನ ಗಾವ ಕಾರಣದಿಂದ ವೇದನೆ ಕಾಣುತ್ತಲಿರುವುದು ಮೂರು ಲೋಕದ ಖಂಡನೆಂದು ಬಿರುದಾಂಕಿತ ಕಲಿಪಾರ್ಥನ ಸತಿಯಾಗಿ ಚೀಟಿದು ತರಮಲ್ಲ ಧ್ರುಪದಾನಂದರೆ ಅದು ಯಾವುದು ನಿನಗೆ ಬಂದಿರದೆ? ಎನ್ನ ಮಾತನ್ನು ನಡೆಸುವೆನೆಂದು ವಚನವನ ಕೊಡುವೆನೆಂದು. ಅಹೋ ಕಾಂತನೇ, ಹೇ ಕಾಂತೆ, ಎನ್ನ ವೇದನೆಯೆಂದು ಏನೆಂದು ಹೇಳಲಿ? ಏನು ತಿಳಿಯಲಾರದೆ, ಇಂದು ಮುಂದೆ ನೋಡಲಾರದೆ ವಚನವನ್ನು ಕೊಟ್ಟಿರುವೆನು. ನನ್ನ ಸಂಕಟವನ್ನು ಪರಿಹರಿಸುತ್ತೇನೆಂದು ವಚನವನ್ನು ಕೊಟ್ಟರೆ ಮಾತ್ರ ನಾನು ನನ್ನ ಸಂಗತಿಯನ್ನು ನಿಮಗೆ ತಿಳಿಸುವೆನು. ಕಂಡೆಯ ಕಾಂತ ಗುಣವಂತ. ಆಶೆ ಪಂಚ ಪಾಂಡವರ ಪಟ್ಟದ ರಾಣಿಯಾದ ದ್ರೌಪದಿ, ನಿನಗೆ ಬಂದೊದಗಿದ ಸಂಕಟವನ್ನು ದೂರ ಮಾಡುವನೆಂದು ವಚನ ಕೊಟ್ಟ ಮಾತು ಏನು ಎಂದು ಹೇಳುವೆಯಲ್ಲ? ತಾಯಿಯಾದ ಕುಂತಿ ದೇವಿ ಗಜಗೌರಿ ರಥವನ್ನು ಮಾಡುವನೆಂದು ನಮ್ಮನ್ನು ಐವರನ್ನು ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮನ ಸಖನಾದ ಕಲ್ಲೇಶ್ವರನ ಅಂತಃಕರಣೆಯಿಂದ ಸುರಲೋಕಕ್ಕೆ ಸರ್ವಮಡ್ಡಿ ಸೋಪಾನ ಮಾಡಿ ತಂದೆಯಾದ ದೇವೇಂದ್ರನಿದ್ದ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಐರಾವತ ಕಲಿಪಾರ್ಥಿನಮ್ಮ ಮಹಾದ್ಭೀಕರನಿಗೆ ಮಾತು ತಪ್ಪುವನೆಂದು ತಪ್ಪದು ದಿಟ್ಟ ಭಾಷೆ ಪಡೆದು ಎಂಥ ಮಾತನ್ನಾಡಿದೆ ಕಾಂತೆ. ಬಾಪರೇ, ಎನ್ನ ಮೇಲೆ ನಿನಗೆ ನಂಬಿಕೆ ಬಾರದಿದ್ದರೆ ಹಿಡಿಕೊಡುವೆ ಶಪಥವನ್ನು ಬೇಗನೆ. ಎನ್ನ ಪೂರ್ವ ಜನ್ಮದ ಪುಣ್ಯ ಎನ್ನ ಪೂರ್ವ
ಕಾಂತೆ ಆಶೆ ಉಡುರಾಜಮುಖಿಯಾದ ಮಡದೇಶರಾಮಣೆ ಕಾಂತ ಕಾಂತೆ ನಿನ್ನ ಮಾತಿನ ಸಂಶಯ ದೇಶಕ್ಕೂ ನನಗೆ ಅರ್ಥವಾಗಲಿಲ್ಲ. ಅಹೇ ಸುಂದರಿ ಸುಂದರ, ನಮ್ಮ ಅಣ್ಣನಾದ ಧರ್ಮರಾಯನ ನಮಗೇನಾದರೂ ವಿಪತ್ತಿನ ಕಾಲ ಬಂದದಕ್ಕಿಂತ ಸ್ವಲ್ಪವಾದರೂ ಅಂಜದೊಳಗದೆ ಹಿಂದೆ ಸರಿಯದೆ ತಾನು ಯುದ್ಧ ಮಾಡದಿದ್ದರೆ ಭೀಮಸೇನ ಮತ್ತು ಕಲಿಪಾರ್ಥ ಎಂಬ ಬಲಶಾಲಿಗಳಿರುವರಂತೆ ತಿಳಿದು ಕಷ್ಟಗಳನ್ನು ಪರಿಹರಿಸುವ ಧರ್ಮಗುಣವು ಪಾಲನಾದ ಹಣ್ಣನಿಗೆ ಸಂಬಂಧಿರಾಗಿ ಸಾರ್ಥಕವೇನ? ಪ್ರಾಣದಲ್ಲವೇ ನಮ್ಮನ್ನು ಹೊರಗಿನ ಮನೆಯೊಳಗಾಗಿ ಬೆಂಕಿ ಹಚ್ಚಿದ ರೋಗಪಟ ಜೂದನ್ನಾಡಿ ನಮ್ಮನ್ನು 12 ವರ್ಷ ವನವಾಸಕ್ಕೆ ತಳ್ಳಿದರು. ಕಡು ಕಷ್ಟ ಕೊಟ್ಟು ಕುಲದ್ರೋಹಿಗೆ ಎನ್ನಿದವನ ಮಡದಿಯಾದ ಭಾನುಮತಿಯ ಧಗಧಗನ ನಡಿಗೆ ಬಂದ ಕೈ ಮುಗಿದು ಬೇಡಿದಾಗ ಅಣ್ಣನ್ನು ಹಾಕ್ದೆಯಿಂದ ತಡ ಮಾಡದೆ ಹೋಗಿ ಚಿತ್ರಸೇನೆಂಬ ಗಂಧರ್ವನ ಕೈಯಿಂದ ಗೊಡಗೋಲಂ ಬಿಡಿಸಿದ ಮಧ್ಯ ಪಾಂಡವನ ಹೆಂಡತಿಗೆ ಬಂದು ಒದಗಿದ ಕಷ್ಟ ದೂರ ಮಾಡುವುದು ನನಗೆ ಅದ್ಯಾವ ದೊಡ್ಡ ಲೆಕ್ಕ ದುಮದ ನಂದನೇ ಅದೇನು ಹೇಳು ಕಷ್ಟ ಬೇಗನೆ. ಗಂಧರ್ವನಾದ ಗಲ ಮಹಾರಾಜನು ಆಕಾಶ ಮಾರ್ಗದಲ್ಲಿ ಪುಷ್ಪಕ ವಿಮಾನವನ್ನೇರಿ ಸಂಚರಿಸುತ್ತಿರುವಾಗ ತಾನು ಆದಿಕೊಂಡ ತಾಂಬೂಲವು ತಳಗೆ ಉಗುಳಿದ ಕಾರಣ ತಳಗೆ ನದಿಯಲ್ಲಿ ಶ್ರೀಕೃಷ್ಣನು ಕುಪಿತನಾಗಿ ನನ್ನ ಕರಗಳಿಗೆ ತಾಂಬೂಲ ಉಗುಳಿದ ಅವನ ಶಿರವನ್ನು ತೆಗೆಲಿ ಎಂದು ಶಾಪವನ್ನು ಕೊಟ್ಟಿರುವರಂತೆ. ಕಾಂತ ಕಾಂತೆ ಎತ್ತಲಿಂದ ಬಂದ ನಾರದರು ಗಹ ಮಹಾರಾಜನು ನನ್ನಿಂದ ದಾನವನ್ನು ಮಾಡುತ್ತಾಯಿ ಎಂದು ವಚನವನ್ನು ತೆಗೆದುಕೊಂಡರು. ಆಶೆ ಕಾಂತೆ ಎಂಥ ಕೆಲಸವನ್ನು ಮಾಡಿಕೊಂತೆ. ನಾನು ಏನು ತಿಳಿಯನಾದ ಶ್ರೀಕೃಷ್ಣನಿಗೆ ಪ್ರಿಯನಾದ ನಾನು ಅವರೊಡನೆ ಯುದ್ಧವನ್ನು ಮಾಡುವುದೆಂದರೆ ಸಂಗತಿ. ಕಾಂತೆ ಕಾಂತ ಸಮುದ್ರದಲ್ಲಿನ ಮೀನು ನೀರು ಬಿಟ್ಟು ಹೊರಬರುವುದುಂಟೆ, ಅರಗೋಲನ್ನು ಬಿಟ್ಟು ಹಂಬಿಗರೆ ಹೊರ ಬಂದರೆ ಅರಗೋಲು ಸಾಗುವುದು ಉಂಟೆ. ಎತ್ತ ಮಾತೆಯ ಮೇಲೆ ಉಣ್ಣದ ಶಿಶುವು ಬದುಕುವುದು ಉಂಟೆ. ನಿಶ್ಚಿಂತನಾದ ಲಕ್ಷ್ಮೀಕಾಂತನೊಡನೆ ದೂರಲಕ್ಷ್ಮಿ ತೋರುವುದು ಉಂಟೆ. ಅಯ್ಯೋ ಇದು ಹಾಗಲಾರದ ಮಾತು ಪುಲ್ಲಲೋಚನೆರಿಸಿಕೊಂಡರೆ ತನ್ನಷ್ಟಕ್ಕೆ ತಾನೇ ಪ್ರಜ್ವಲಿಸುವ ಇಂದ್ರ ಕ್ರೀಲಾದಿಯೋ ಚಂದ್ರ ಮಾಡಿದರೆ ಎನ್ನು ಮನಸ್ಸು ಕಿಂಚಿತು ಕಷ್ಟವೆನಿಸಲಿಲ್ಲ.
ಅಹೇ ಕಾಂತೆ, ಎನ್ನಂತರಂಗದ ವಲಯನಂತಿರುವ ಅಂಬುಜಾಕ್ಷನ ಮೇಲೆ ಯುದ್ಧ ಮಾಡುವುದೆಂದರೆ ನನ್ನ ಕರ್ಮವು ಎಷ್ಟೊಂದು ಹೇಳಲೆ. ಅಹೇ ಕಾಂತೆ, ಶ್ರೀಕೃಷ್ಣನ ಮೇಲೆ ಸೃಷ್ಟಿಸಿದ ಯುದ್ಧದ ಬದಲಾಗಿ ಗಂಧರ್ವನೆಂಬ ಗೃಹ ಮಹಾರಾಜನು ನನ್ನ ಪ್ರಾಣವನ್ನು ಕೇಳಿದರೆ ನಿಷ್ಕೋಚವಾಗಿ ಅರ್ಪಿಸುತ್ತಿದ್ದನು. ಜ್ಞಾನವನ್ನಳಿಸುವ ಸುಜ್ಞಾನ ನಿಧಿಯಾದ ಮರಹರ ನನ್ನ ನಡೆಯುತ್ತಿದ್ದಲ್ಲೋ ನನ್ನ ಬಲಕರ. ಈ ತ್ರಿಭುವನಗಳು ನನಗೆ ಸರಿಸಾಟಿಯಾಗಿ ಗಂಡು ಗಲಿಗಳೆಲ್ಲವನ್ನು ಗರ್ಜಿಸುತ್ತಿರುವ ಎಣ್ಣೆಯ ಶಕ್ತಿ ಸಾಮರ್ಥ್ಯಕ್ಕೆ ಶನಿರಾಯನು ತೊಡಗೇರಿದನು. ರಾಕ್ಷಸಾಂತಕನಾದ ಲಕ್ಷ್ಮೀಕಾಂತ ನಿನ್ನ ಸರಿಬೇರಿಯಾಗಿ ನನ್ನೆಡೆಗೆ ತಂದನಲ್ಲೋ ಭಗವಂತ. ಅಯ್ಯೋ ಹರಹರ, ಮೋಸವಾಯಿತಲ್ಲೋ ನಗದರನೆ. ಇದಕ್ಕೆ ನೀನೇ ದಾರಿಯಂ ತೋರು ಮರಹರ. ಪಂಚಪಾಂಡವರಿಗೆ ನೀನೇ ಕಾಣುತ್ತಾರ. ಪರ್ವಣಿಯ ಕಾಲದಲ್ಲಿ ಪ್ರಾಣದಾನವನ್ನು ಮಾಡಿದರೆ ನಿನಗೆ ಮುಕ್ತಿ ಮಾರ್ಗವು ದೊರೆಯುವುದು ಎಂದು ಎತ್ತಲಿಂದ ಬಂದ ನಾರದರು ನನ್ನಿಂದ ವಚನವನ್ನು ತೆಗೆದುಕೊಂಡರು ಅಂತ ಅಜ್ಞಾನವನ್ನಳಿಸುವ ಶಾರದ ಕಂದನಾದ ನಾರದ. ಅಯ್ಯೋ ತಂದೊಡ್ಡಿದೆಯಲ್ಲೋ ವಿಪತ್ತಿನ ಕಂಟಕದ. ಅಹೇ ಪ್ರಿಯೇ, ನಿನಗೆ ಮಂಕು ಆವರಿಸುವುದು ಹೇಗೆ? ನಾನೊಂದು ಶ್ಲೋಕ ಹೇಳಿವೆ, ಚೆನ್ನಾಗಿ ಕೇಳು. ಪತಿಂಬರ ಪತಿ ದೈವ ಪತಿ ಬಂಧೋ ಜನಾರ್ದನ ಪತಿಂ ದೈವ ಪರನಸ್ತಿ ತಸ್ವೈ ಪತಿಹೇ ಕಾರಣಂ. ಅಂದ ಹಾಗೆ ಹೇ ಕಾಂತ, ಇದರ ತಾತ್ಪರ್ಯವೇನೆಂದರೆ ವಿಸ್ತಾರದಿಂದ ಹೇಳಿವೆನು, ಸವಿಸ್ತಾರದಿಂದ ಕೇಳ. ಗಂಡನೇ ಗುರು, ಗಂಡನೇ ಬಂಧು, ಗಂಡನೇ ಬಳಗ, ಗಂಡನೇ ದೇವರಿಂದ ಪಂಚಪತಿ ಸೇವ ನಿರಾಠಳಾದ ನಿನಗೆ ಇಂದಿನ ದಿನದೊಳ್ಳಾದ ಮನಿರಿದ್ದರೆ ನಿನ್ನದಾದ ಲಕ್ಷ್ಮೀ ಕಾಂತನಿಗೆ ನಿನ್ನ ಪತಿಯ ಮಿದ್ದಕ್ಕೆ ಕಳುಹಿಸಲು ಏನು ಹರಿಯದ ನಿನ್ನೊಳಗೆ ಘೋರ ಶಪಥ ಮಾಡಿಸಿಕೊಂಡು ಕೊಟ್ಟಿದ್ರು. ಕಾಂತೆ ಒಂದೇ ನಿಮಿಷ ಮಾಡಿ ನೋಡಿದ್ರಂತೆ. ಕಾಂತೆ, ನಾನು ಏನು ಹರಿಯದೆ ಇಂದು ಮುಂದೆ ನೋಡದೆ ಎತ್ತಲಿಂದ ಬಂದ ನಾರದರು ಎನ್ನಿಂದ ವಚನವನ್ನು ತೆಗೆದುಕೊಂಡರು. ನಾನು ತಿಳಿಯದೆ ವಚನವನ್ನು ಕೊಟ್ಟಿರುವೆನು ಕಾಂತ. ಗುಣವಂತ ಆಶೇ
ಮಡದಿ ಮನೆ ಗಾಯನೆಂಬ ಗಂಧರ್ವನ ಬಿಟ್ಟು ಶ್ರೀಕೃಷ್ಣನ ಬೇರೆಯವರನ್ನ ಚಿರಛೇದನವಾಗುವಂತಿದ್ದರೆ ಮಾತುಗಳಿಗೆ ಹಟ್ಟ ಬಂದ ದೊಡ್ಡ ಮನಜರ ದಶಕಂಗಳೋಳು ಉಸಿರುವುದಕ್ಕೆ ಹೆಸರದಂತೆ ಮಾಡಿಬಿಟ್ಟಿವೆ. ಭುಜೋಪಲ ದಂಡರೆಂದು ಮರೆಯುತ್ತಿರುವ ಸೆರೆ ದೊರೆಗಳನ್ನು ತಲ್ಲುಗಣಿಸಿ ಒಡಿಸು ಗಂಧರ್ವನೆಂಬ ಗೈರಿಗೆ ಸಂದದ ಹಾದಿಯನ್ನು ತೋರುತ್ತಿದೆ. ಖಾಂಡಿ ವಿಧಿಯ ಗಂಡದೆ ಗುಂಡಿಗೆ ತೋರಿ ವೈರಿಗಳ ಮುಖಮಂಡಲಂ ತಗ್ಗಿಸುವಂತೆ ಮಾಡುತ್ತಿದೆ. ದಾರ ಮಾಡುವುದೇನಿದೆ? ಅರವಿಂದ ನೇತನಾದ ನಾರಾಯಣ ನಮ್ಮಿರುವರ ಗೆಳೆತನ ಕಂಡು ಸಹಿಸಲಾರದ ಕೆಟ್ಟ ಬುದ್ಧಿಯನ್ನು ತೋರಿ ನಮ್ಮಿರುವರ ಮಧ್ಯೆ ಹಚ್ಚಿದ ವೈರತ್ಯಮ್ಮ ವೈಕಾರಿ ಆಗಿದ್ದು ಆಗಿ ಹೋಯಿತು. ದ್ರುಪದಾನಂದನೇ ನಾರದನ್ನು ಕರೆಸಬೇಕೇ. ಆಹೋ ಸ್ವಾಮಿ ನಾರದರೆ ಪಲ್ಲಗುಣ ಪರ್ವಣಿಯ ಕಾಲದಲ್ಲಿ ಹೊನ್ನರ ಮನೆಗವಾಗಿ ದ್ರುಪದಾನಂದನ ದಿಕ್ಕು ತಪ್ಪುವಂತೆ ಮಾಡಿ ಅಮಲ್ಲದಳ ನೇತ್ರನ ಮೇಲೆ ಪಾರ್ಥನ ಸಮರಗೈಯಬೇಕೆಂದು ಶಪಥಂ ತೆಗೆದುಕೊಂಡಿದ್ದೀರಾ? ಅಹೋ ಸ್ವಾಮಿ ನಾರದರೆ ಅರ್ಜುನ, ಇದು ನಿಮಗೆ ನ್ಯಾಯವೇ? ಕ್ರೋಷ್ಠಾರ್ಜುನರೆಂದರೆ ಹೇಳದೇವಿದ್ದರೆ ಒಂದೇ ಜೀವವನ್ನು ತಿಳಿದ ನೀವು ಮುನಿವರಿಯ ಎನ್ನೆಗೇಕೆ ಮಾಡದೆಯೋ ಇಂಥ ಕಾರ್ಯ? ರಿಪುಗುಲ ಸ್ಫಟ ರಂಭ ವಾರಣ ಕದಂಬಕ್ಕೆ ಇಮ್ಮು ಗುಡಿದ ಹೃದಯ ಜಿಮ್ಮಂ ಬಗಿದು ಸಿಂಹದ ಮರಿಯಂದು ದುರ್ದಾಂಕಿತನಾದ ಕಲಿಪಾರ್ಥ ಈ ಯುದ್ಧಕ್ಕೆ ನೀನೇ ಸಮರ್ಥ. ಅರ್ಜುನ, ಅಹೋ ಸ್ವಾಮಿ ನಾರದರೆ ಹುಲ್ಲ ಲೋಚನೆಗೆ ಸರಿಸಾಟಿಯಾಗಿ ಯುದ್ಧ ಮಾಡು ಈರನೆಂದರೆ ತ್ರಿಲೋಕಕ್ಕೆ ತಿಳಿದು ಸಂಗತಿ ನಿನ್ನಲ್ಲಿ ಬಂದಿರೋ ಪಾರ್ಥ ತಿಳಿದು ನೋಡಿದರರ್ಥ. ಆಹೋ ಚತುರ್ಮುಖ ಪುತ್ರನೇ, ಚೆನ್ನಾಗಿ ಕೇಳು ನಾನು ಹೇಳುವ ವರ್ತನೆ. ಎಂದಕ್ಕೆ ರೋಷ ಭೀಷ್ಮನಾದ ಕಲಿ ಭೀಷ್ಮನೆಂಬ ನಮ್ಮ ತಾತನ ಮೊಮ್ಮಕ್ಕಳೆಂಬ ಮಮತೆ ಇಲ್ಲದೆ ನಮಗೆ ನಾನಾ ರೀತಿಯ ಕಷ್ಟಗಳನ್ನು ಎಸಗಿದನ. ನಾಶ ಮಾಡಿದ ನಾನು ಶ್ರೀಕೃಷ್ಣನೊಡನೆ ಯುದ್ಧ ಮಾಡಿ ಗಯಮಾರದನನ್ನು ಕಾಪಾಡುವುದು ದೊಡ್ಡದೇನಲ್ಲ. ಸ್ವಾಮಿ ನಾರದರೆ, ಅಹೋ ಅರ್ಜುನ, ಎರಡು ದೊಡೆಯನಾದ ಕಮಲಾಕ್ಷನಿಗೆ ಯುದ್ಧದ ದುರ್ಲಕ್ಷಣ ನಾನೆಂದು ತೋರಿಸಿದೆ. ಇದು ಅಸದಳ ಮಾದರಿ ನಾರದ ಜ್ಞಾನಾವಿದ್ಯ ವಿಚಾರದ. ಅಹೋ ಅರ್ಜುನ, ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು ಸ್ವಾಮಿ ನಾರದರೆ.
ನಾರದರೆ ನೀನೇ ಕುಳಿತು ಇಂಥ ಮಾತನ್ನಾಡಿದರೆ ನಮ್ಮಂತ ಕೈಲಾಗದವರು ಗೈನಮ್ಮ ಕಾಪಾಡೋದಾದ್ರೆ ಹೇಗೆ? ನಿನ್ನಿಂದ ಕಾಪಾಡೋದಾದ್ರೆ ವಚನ ಕೊಡು, ಇಲ್ಲದಿದ್ದರೆ ಬ್ರಹ್ಮಪರದ ಲಿಖಿತಕ್ಕಿಂತ ಆಗುತ್ತದೆ ಪಾರ್ಥ. ದುರ್ವೈತಿ ಸಮರ್ಥ. ಆಹೋ ಚತುರ್ಮುಖ ಪುತ್ರನೇ, ಎಂಥ ವಿಪತ್ತಿಗೆ ತಂದೊಡ್ಡಿದೆ ನಮ್ಮನ್ನ. ಅಜ್ಞಾನವೆನ್ನುವ ತೊಟ್ಟಿಲು ಕಟ್ಟಿ ಅದರಲ್ಲಿ ರಂಧ್ರ ಎನ್ನುವ ಮುಳ್ಳನ್ನು ಹಾಕಿ ಏನು ಅರಿಯದ ಗೂಸುಗಳ ಮೇಲೆ ಜೋಗುಳವಾಡಿದರೆ ಒಳಗೆ ರಂಧ್ರ ಮುಳ್ಳು ತಾಕಿತೋ ಆ ಸುಗೂಸು ನಿದ್ದೆ ಮಾಡುವುದು ಉಂಟೆ. ಆ ಸುಗೂಸಿಗೆ ತಾಕಿದ ಮುಳ್ಳಿನ ಬಾಧೆ ಕೇಳಲಿಕ್ಕೆ ಬಾಯಿ ಹಿಡಿಯುವಂತೆ. ಓ ಸ್ವಾಮಿ ನಾರದರೆ, ಈಗ ನೀವು ನನ್ನ ಮೇಲೆ ಸಿಗಿದ ಕೃತ್ಯವೂ ಹಾಗೆ ಇರುವುದು. ಮಿಂಚಿ ಹೋದ ಮಾತಿಗೆ ಎಷ್ಟು ಯೋಚಿಸಲು ಫಲವಿಲ್ಲ. ಮಾರು ತಪ್ಪುವುದಿಲ್ಲ ನಾರದ. ತಂದೊಡ್ಡಿದೆಯಲ್ಲೋ ವಿಪತ್ತಿನ ಕಂಟಕ ವಿನೋದ. ಅಹೋ ಜಗಂತನ ಮಿತ್ರನಾದ ಕಲಿಪಾರ್ತನೆ, ಮಾತು ಮಾತಿಗೆ ನನ್ನ ವಿಪತ್ತಿಗೆ ತಳ್ಳಿದೆಂದು ಜರದ ಮಾತನಾಡಬೇಡ. ಗಯನನ್ನು ಕಾಪಾಡೋದಾದರೆ ಕಷ್ಟಕರವಾದ ಸಂಗತಿ ಎನ್ನುವುದಾದರೆ ನಾವು ನಮ್ಮ ಪಾಡಿಗೆ ಹೋಗುತ್ತೀವಿ ಪಾರ್ಥ. ತಿಳಿದ ನೋಡಿದ ಅರ್ಥ. ಅಹೋ ಸ್ವಾಮಿ ನಾರದರೆ, ಅರ್ಜುನ, ಶರಣೆಂದು ಬಂದವರನ್ನು ಕಾಪಾಡುವುದು ಈ ಕಲಿಪಾರ್ಥನಿಗೆ ಸರಿದಾರಿಯಾಗಿ ಬಿಟ್ಟಿದೆ. ಅದಕ್ಕೂ ಆಗಿ ಹೋಯಿತು, ಇನ್ನು ಮೇಲೆ ಚಿಂತಿಸಿ ಫಲವಿಲ್ಲ. ಕಾಪಾಡಿವೆ ಶ್ರೀಮನ್ನಾರಾಯಣದಿಂದ ಉಳಿಸಿಕೊಳ್ಳಿವೆ. ಈ ಮಾತು ಮಾತ್ರ ಸಹಜವೆಂದು ತಿಳಿದು ನೀವಿನ್ನ ನಿಶ್ಚಿಂತೆಯಿಂದ ಕಾಲ ಕಳೆಯಿರಿ ನಾರದರೆ. ಬುದ್ಧಿ ಸಂಪನ್ನರೇ, ಅದೇನು ಚೆನ್ನಾಗಿ ಹೇಳು ಸ್ವಾಮಿ ನಾರದರೆ.
ಮಾತಾಡಿಸಿ ಈಗ ನನ್ನ ಮನಸ್ಸು ತಣ್ಣಗಾಯಿತು. ಹಾಗಾದ್ರೆ 3 ಲೋಕಗಳನ್ನು ಸಂಚರಿಸುವುದು ನಿಲ್ಲಿಸಿ ನಿಮ್ಮ ಇರುವರಿದ್ದನ್ನು ನೋಡಿ ದೇಶ ಸಂಚಾರ ಮಾಡುವುದೇ ಪಾಲ್ಗುಣ. ನಾಳಿನ ದಿನ ತೋರಿಸು ನಿನ್ನ ಕಾರ್ಯವನ್ನು. ಅತಿ ಜಾಗೃತಿಯಿಂದ ಹೋಗಿ ಬನ್ನಿರೇ ಬ್ರಹ್ಮಾನಂದ ಮಾಡು ನಿಮ್ಮ ಪಾದ ನಿನಗೆ ಮಂಗಳವಾದ ಪಾಠ ಪುರೋಹಿತ ಸಮರ್ಥ. ವರ ನೀಡು, ವರ ನೀಡು, ವರ ನೀಡು, ವರ ನೀಡು, ಬಲಗುಂಡ ಬರಲೇ. ನಿನ್ನಿಂದ ಸಿಗಜಾತೆ ಬರಲೇ. ನಿನ್ನಿಂದ ಸಿಗಜಾತೆ ಬರಲೇ. ಭಕ್ತರ ಮನಗಳ ನೀರುವೆ, ನಂಬಿದ ಭಕ್ತರಿಗೆ ಬಾಳುವೆ. ಭಕ್ತರ ಮನಗಳ ನೀರುವೆ, ನಂಬಿದ ಭಕ್ತರಿಗೆ ಬಾಳುವೆ. ಪರಮ ಭಕ್ತರನ್ನ ಬರಲೆ ಕಾದಿರುವೆ. ಪರಮ ಭಕ್ತರನ್ನ ಬರಲೆ ಕಾದಿರುವೆ. ತಿರುಗಾಡೆ ಸುರಗೋರ ಬಲಗುಂದೆ ಬರಲೆ. ತಿರುಗಾಡೆ ಸುರಗೋರ ಬಲಗುಂದೆ ಬರಲೆ. ವರ ನೀಡು, ವರ ನೀಡು, ವರ ನೀಡು, ಬಲಗುಂದೆ ಬರಲೆ. ನಿನ್ನಿಂದ ಸಿಗಜಾತೆ ಬರಲೆ. ನಿನ್ನಿಂದ ಸಿಗಜಾತೆ ಬರಲೆ. ನಾರಾಯಣ 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 ನಾರಾಯಣ. ಅಂತೆ ಆ ಹೇಯನ್ನ ಮನತಣಿಸುವ ಮಧುರ ಮಂದಾರವೇ ಅಂತ ನಿನ್ನ ನಾಟ್ಯ ನರ್ತನೆಯನ್ನು ನೋಡಬೇಕೆಂದರೆ ನನಗೆ ಬಹಳ ಇಷ್ಟ. ಒಂದು ನರ್ತನೆ ಬೇಕೆ, ಸಾರು ನರ್ತನ ಮಾಡಿದರೂ ಕಣ್ತುಂಬ ನೋಡಿ ಸಂತೋಷ ಪಡುವೆನು ನಾರಿ ನಾಟ್ಯಮಯವರೇ ಅಂತ ಕಾಂತೆ. ಹೇಳಿದನಿ ಕೇಳು. ಚೆನ್ನಾಗಿ ಹೇಳು. ಓ ತಂಗಡಾದ ಪ್ರಿಯ ಕಾಂತ, ಆಕಾಶವಾಗಿ ಪ್ರಿಯ ಕಾಂತ, ಮಾನವೋಳಿಸಿ ನನ್ನ ಮರಿವಂತ. ಓ ತಂಗಡಾದ ಪ್ರಿಯ ಕಾಂತ. ತಯನ ರಕ್ಷಣೆ ಇನ್ನೋ ನಿನ್ನವನೇ, ಅರಿಯದೆ ನಿನ್ನ ಕೋಲನೆ. ತಯನ ರಕ್ಷಣೆ ಇನ್ನೋ ನಿನ್ನವನೇ, ಅರಿಯದೆ ನಿನ್ನ ಕೋಲನೆ. ನಾರಾಯಣ ಮಾಡುವ ಗಗನ. ನಾರಾಯಣ ಮಾಡುವ ಗಗನ. ಮೂರು ಲೋಕದ ಪರ್ವತೆ ಗಗನ. ಭಾರತೀಯ ಬೆಳಗುವಿನ ನಾಡಿನಗೆ ಜಯವಂತಿಕಾರೊಳಗೆ. ಭಾರತೀಯ ಬೆಳಗುವಿನ ನಾಡಿನಗೆ ಕಂಗಾಲಾದ ಗರಿ ಮಹಾರಾಜರನ್ನು ಪ್ರಾಣವನ್ನು ಕಾಪಾಡುತ್ತೇನೆ ಎಂದು ವಚನವನ್ನು ಕೊಟ್ಟಿದ್ದಕ್ಕೆ ನನ್ನ ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿ ಹರಿಯುತ್ತಿದೆ. ಯುದ್ಧಕ್ಕೆ ಹೊರಟ ನಿನ್ನನ್ನು ಮನತಣಿಸಲೆಂದು ನಾಟ್ಯ ನರ್ತನವನ್ನು ಮಾಡಿ
ನಿನ್ನ ಮನವನ್ನು ತಣಿಸಬೇಕಂತ ಗುಣವಂತ. ಆಚೆ ಎನ್ನ ಮನ ತಡಿಸುವ ಮಧುರ ಮಂಭಾರವೇ, ನಿನ್ನ ನಾಟ್ಯ ನರ್ತನೆಯ ನೋಡಬೇಕೆಂದರೆ ನನಗೆ ಬಹಳ ಇಷ್ಟ. ಒಂದು ನರ್ತನೆ ಬೇಕೆ, ಸಾರು ನರ್ತನ ಮಾಡಿದರೆ ಕಣ್ತುಂಬ ನೋಡಿ ಸಂತೋಷ ಪಡುವೆ ನಾರೀ ನಾಟ್ಯ ಪ್ರಿಯರೇ. ಕಾಂತೆ ಹೇಳುವೆನು ಕೇಳು. ನನ್ನ ನಾಟ್ಯವನ್ನು ಸಹಸ್ರಾರು ನೋಡಿ ನೆಲೆವೆನೆಂದು ಹೇಳುತ್ತಿರುವೆಯಲ್ಲ. ಹೌದು ಸುಂದರಿ. ಹಿಂದಕ್ಕೆ ದೇವೇಂದ್ರನ ಸಖಿ ಊರ್ವಶಿಯ ನರ್ತನವನ್ನು ಏತಕ್ಕೆ ನೋಡಲಿಲ್ಲ ಕಾಂತ ಗುಣವಂತ. ಆಚೆ ದ್ರುಪದಾನಂದನೇ, ನಿನಗೇಗೆ ಗೊತ್ತಾಗಬೇಕು ಹಾ ಇಂದ್ರವರ್ಥನೆ? ನನ್ನ ತಂದೆಯಾದ ಸುರಪತಿಯು ಬಹಳ ರಸಿಕನ, ಅತಿ ವಿಲಾಸನು. ಹಿಂದಕ್ಕೆ ಗೌತಮ ಮುನಿಯಾದ ಹೆಂಡತಿ ಹೊಲೆಯು ಬಾಳ್ಯ ಪತಿರತೆಯ ಸ್ವಾದಿ ಶಿರೋಮಣಿಯು. ಅಂಥ ಮಾತೆಯ ಮೇಲೆ ಮನಸ್ಸು ಮಾಡಿ ಮಧ್ಯರಾತ್ರಿಯ ವೇಳೆಗೆ ಜಗಕ್ಕೆ ಕೊಳಿಸಿ ಹೊಲ್ಲ ಕಂಡ ಗೌತಮ ಮುನಿಯ ವೇಷವನ್ನು ಧರಿಸಿ ಆ ಮಾತೆಯನ್ನು ಭೋಗಿಸಿದಂತೆ. ಇದನ್ನರಿತು ಗೌತಮ ಮುನಿಯ ಗುಪ್ಪಿತನಾಗಿ ಅಧಿಕನಾದ ನಿನಗೆ ಮೈ ತುಂಬ ಯೋನಿಗಳಾಗಲೆಂದು ಶಾಪವಂತರಂತೆ. ಅಂದಿನ ಶಾಪವೇ ಇಂದಿಗೂ ಆ ಇಂದ್ರನಿಗೆ ತೊಂದರೆ ಕೊಡುತ್ತದೆ ರಾಣಿ ಪಡಿಬೇನೆ.
ಅಹೇ ಸುಂದರಿ, ಕಂಡ ಕಂಡವರನ್ನು ಏಕೆ ಕಾಮ ಕೃಷಿಯನ್ನು ತೀರಿಸಿಕೊಳ್ಳುವನೆ ಬೇಡಿಕೊಂಡನು ಕಾಂತ ಗುಣವಂತ. ಅಹೇ ಸುಂದರಿ, ನಮಗಿನ್ನು ವೇಳೆಯಾಗುತ್ತಾ ಬಂತು. ಇನ್ನೇದಕ್ಕೆ ತಡ? ಯುದ್ಧಕ್ಕೆ ಹೊರಡುವ ಎಲ್ಲ ಸಿದ್ಧತೆಗಳು ಮಾಡು ನೋಡಿ ಕಾಂತೆ. ದೀಪಂತೆ ಬಳಿ ಬಳಿ ವೇಳೆ ಸಾರಥಿ. ಅತಿ ಜಾಗೃತ. ಬಳಿ ಬಳಿ ರೇಲೆ ಸಾರಥಿ, ಅತಿ ಜಾಗೃತಿಯಿಂದ ಗೈ ಮಾಡುವುದು ಸರ್ವಂತನಾದ ಸಾರಥಿ. ಹೋಗೋಣ ಇದು ಜಾಗೃತೆ. ಅದೇ ಪ್ರಕಾರ ಬರಲಿಲ್ಲ. ಕಾಂತ, ಕಾಂತೆ, ನೀ ಹೋಗುವ ಕಾರ್ಯ ಜಯವಾಗಲಿ ಎಂದು ಜಯದ ಆರತಿಯನ್ನು ಬೆಳಗುವೆನು. ಆ ಪೀಠವನ್ನು ಅಲಂಕರಿಸುವ ಕಾಂತ ಗುಣವಂತ. ಕಾಂತ, ಕಾಂತೆ, ನೀ ಹೋಗುವ ಕಾರ್ಯ ಜಯವಾಗಲಿ ಎಂದು ಜಯದ ಆರತಿಯನ್ನು ಬೆಳೆಯುವೆನು. ಜಾಗ್ರತೆಯಿಂದ ಹೋಗಿ ಬಾ ಕಾಂತ ಗುಣವಂತ. ನಿಶ್ಚಿತವಾಗಲಿ ಸುಂದರಿ. ನಮೋ ನಮೋ ಅರ್ಜುನ, ನಿನ್ನ ಪಾದ ಪದ್ಮಾಂಗಳಿಗೆ ವಂದನ. ಸಕಲ ಐಶ್ವರ್ಯ ಮತ್ತು ಮೇಲೆ ಕೇಳ ಗಹ ಮಹಾರಾಜನೇ. ಆವೋ ಕಲಿಪಾರ್ಥನೆ, ಈ ಕ್ಷಣ ಲಾಲಿಸ ಎನ್ನ ವಿಜ್ಞಾಪನೆ. ಅಹೋ ಗಯ ಮಹಾರಾಜನೇ. ಅದು ಏನೆಂದರೆ, ಅದು ಏನು ಗಯ ಮಹಾರಾಜನೇ? ಶ್ರೀಕೃಷ್ಣನೆಂದರೆ ಜಗತ್ ರಕ್ಷಕನು. ಮಿಗಿಲಾಗಿ ಉತ್ಪತ್ತಿ ಜಟಿಲಯಗಳೆಂಬ ತ್ರಿವಿಧಗಳನ್ನು ಅರಿತವನು. ಇಲ್ಲ ಬಂದರವರಾರ ಅಂತ ತ್ರಿಲೋಕಾರಕ ನನ್ನ ಕಲಿಪಾತನಂಬಿಟ್ಟರೆ ಬ್ಯಾರ ಯಾರ ಕೈಯಿಂದಲೂ ಯುದ್ಧ ಮಾಡಿ ಜಯಿಸಲು ಸಾಧ್ಯವಿಲ್ಲವೆಂದ ಅರಿತ ನಾರದ ಮುನಿಯು ಎನ್ನನ್ನು ತಂದು ನಿನ್ನ ಪಾದಕ್ಕೆ ಕೆಳಗಿದರು. ಹೇಗಾದರೂ ಮಾಡಿ ಎನ್ನನ್ನು ರಕ್ಷಿಸೈ ತಂದೆ, ನಿನ್ನೆ ನಂಬಿ ನಾನು ಬಂದೆ. ಆಹೋ ಗಯನೆಂಬ ಗಂಧರ್ವನೇ ಚಿಂತೆಯನ್ನಿಡು ಬೇಗನೆ. ನಿನ್ನನ್ನು ಈ ಭೂಮಿಯ ಮೇಲೆ ಜೀವಿಸಬೇಕ ಬ್ರಹ್ಮ ಲಿಖಿತವಿದ್ದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಶ್ರೀಕೃಷ್ಣ ಪರಮಾತ್ಮನು ಕೊಟ್ಟ ಶಾಪದಂತೆ ಇಂದು ಸಾಯಂಕಾಲದೊಳಗೆ ನಿನ್ನ ಚಿರಚ್ಛೇದನ ಆದರೂ ಆಗಬಹುದು. ಆದ ಕಾರಣ ನಾನು ಅವನಲ್ಲಿಗೆ ಹೋಗಿ ಕಾಡಿ ಬೇಡಿಯಾದರೂ ನಿನ್ನನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡುತ್ತೇನೆ. ಗಯನೆ ತಿಳಿದೇ ಇದರ ಮಕ್ಕಳೇ. ಆವೋ ಇಂದ್ರನಂದನೇ, ಅಹೋ ಗಯ ಮಹಾರಾಜನೇ, ನೀನೇನು ಸಾಮಾನ್ಯ ದಾತನೇ? ಎಲ್ಲ ಬಂದರವರಾರ ಫಲ್ಗುಣ, ಕೀರ್ತಿ, ಸವ್ಯಸಾಚಿ, ವಿಜಯ, ವಿನಂದ, ವೇದವಾಹನನೆಂಬ ಅನೇಕ ದಶ ನಾಮಗಳನ್ನು ಹೊಂದಿರುವವನು ನೀನು. ನಿನ್ನನ್ನೇ ನಂಬಿ ಬಂದನು ನಾನು. ಹೇಗಾದರೂ ಮಾಡಿ ಎನ್ನನ್ನು ಮುತ್ತುವಿನ ಕೈಯಿಂದ ಪಾರು ಮಾಡಿ ನನ್ನ ಪ್ರಾಣ ಉಳಿಸಿ ಉತ್ತರಿಸೈ ಕುಂಜಿ ಪುತ್ರ. ಅಹೋ ಗಂಧರ್ವನೇ, ನಿನಗೇಕೆ ಇಷ್ಟೊಂದು ಆಲೋಚನೆ?
ನಿನಗೆ ನ್ಯಾಯವಾಗಿ ತೋರುವುದೇ ಅಣ್ಣಯ್ಯ? ಏನು ಮಾಡಿರಲ್ಲಮ್ಮ? ಹೇಳುವನೆ ಕೇಳು ಅಣ್ಣಯ್ಯ. ಚೆನ್ನಾಗಿ ಹೇಳಮ್ಮ. ದೃಪದ, ನೀನು ಜಗತ್ತನ್ನೇ ತಿರುಗಿ ಎಲ್ಲವನ್ನೂ ಬಲ್ಲವರು. ನಿನಗೆಲ್ಲ ಗೊತ್ತಿರುವುದು ತಾಯೇ. ನಾವು ಏನು ತಿಳಿಲಾರದವರು. ತಿಳಿದವನಾಗಿ ನೀನೇ ಈ ರೀತಿ ನಮ್ಮ ಮೇಲೆ ಯುದ್ಧಕ್ಕೆ ನಿಂತರೆ ನಮ್ಮನ್ನು ರಕ್ಷಿಸುವರು ಯಾರು? ಅಣ್ಣಯ್ಯ, ತಂಗಿ ದೃಪದ, ಹೇಗಾದರೂ ಮಾಡಿ ನನ್ನ ಪತಿಗಳನ್ನು ನೀನೇ ರಕ್ಷಣೆ ಮಾಡಬೇಕು ಅಣ್ಣಯ್ಯ. ಬರುವುದು ನಿನಗೆ ಪುಣ್ಯ. ತಂಗಿ ದೃಪದನಂದನೆ, ಅಣ್ಣಯ್ಯ, ನೀನೆಂತಹ ಬುದ್ಧಿವಂತೆ. ಕೆಟ್ಟೆನೆಂದು ಓಡಿ ಬಂದ ಗಾಯನನ್ನು ರಕ್ಷಿಸಿ ಕಾಪಾಡುವೆನೆಂದು ವಚನ ಕೊಟ್ಟವಳು ನೆಲ್ಲವೇ. ನಿನ್ನ ಮಧ್ಯಮ ಪತಿಯಾದ ಪಾರ್ಥನು ದುರಧೀರನೆಂದು ಹಿರುವನೆಂದು ಕಂಗಾಲಾದ ಗಯನಿಗೆ ಈ ಹಿರುವರು ವಚನ ಕೊಟ್ಟಿರು. ನಮ್ಮದೇ ಧೈರ್ಯ ಬಿಟ್ಟು ನನ್ನೇನು ಕೇಳಿವೆ ತಂಗಿ ಸುಭಾಂಗಿ.
ಏನು ತಿಳಿಯದೆ ಇಂದು ಮುಂದೆ ನೋಡದೆ ನಾರದರಿಗೆ ವಚನವನ್ನು ಕೊಟ್ಟಿದ್ದೆ. ನಾನೇ ನನ್ನ ಕೈಯಾರ ನನ್ನ ಪತಿಗಳನ್ನು ಹಾಳು ಬಾವಿಯಲ್ಲಿ ನೂಕಿರುವೆನು. ಹೇಗಾದರೂ ಮಾಡಿ ನನ್ನ ಪತಿಗಳನ್ನು ರಕ್ಷಿಸು ದೇವಾಧೀನ ತಂಗಿ ದ್ರುಪದನಂದನೆ, ಅಣ್ಣಯ್ಯ ನೀನೆಂತಹ ಮಾತನಾಡಿವೆ? ಇಂಥ ಮಾತನ್ನೇ ಆಡುತ್ತಿವೆ. ಇದರಲ್ಲಿ ಕಾಪಾಡುವುದಾದರೂ ಏನಿದೆ ಹೇಳು? ತ್ರಿಲೋಕ ಸೀಟಿಯಾಗಿ ಆ ಗಯನಿಗೆ ಹಂದಿಗೆ ಕೊಟ್ಟ ಶಾಪವು ತಪ್ಪಿಸಲು ದಾರಿಂದ ಸಾಧ್ಯವಿಲ್ಲ. ಹೀಗಿಲಾಗಿ ತ್ರಿಲೋಕಾಂಗದೇವ ಸರಿಸಾಧ್ಯವಿಲ್ಲ ಎನಿಸಿ ಮೆರೆಯುತ್ತಿರುವ ಕಲಿಪಾರ್ಥನವು ಎನ್ನಂ ಜಯಿಸಿ ಗಯನಂ ಕಾಪಾಡಿದರು. ಇಲ್ಲಿನ ಹರಿತವದ್ದಾರು ಧೈರ್ಯದಿಂದ ನಿನ್ನ ಪತಿಯ ಯುದ್ಧಕ್ಕೆ ಕಳಿಸುವ ದ್ರುಪದನಂದನೆ